ಸ್ನೇಹಿತರೆ, ನಮಸ್ಕಾರ. ಚಂದನವನದ ಕ್ಯೂಟ್ ಕಪಲ್ ಅಂತಲೇ ಹೆಸರುವಾಸಿಯಾಗಿದ್ದಂತಹ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ದೂರ ಆಗಿ ಈಗಾಗಲೇ 1 ತಿಂಗಳು ಕಳೀತಾ ಬಂತು. ಈ ನಡುವೆ ಬೇರೆ ಬೇರೆ ಸುದ್ದಿಗಳು ಕೂಡ ಈಗ ಹರಿದಾಡ್ತಿದ್ದಾವೆ. ಕಳೆದ ತಿಂಗಳು ಯಾವಾಗ ಈ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ದೂರ ಆಗ್ತಾರೆ ಅನ್ನುವಂಥ ಸುದ್ದಿ ಗೊತ್ತಾಯಿತು, ಆಗ ಎಲ್ಲರೂ ಕೂಡ ಶಾಕ್ ಆಗಿದ್ರು. ಏನಪ್ಪ, ಇಷ್ಟು ಚೆನ್ನಾಗಿದ್ದವ್ರಿಗೆ, ಇಷ್ಟು ಕ್ಯೂಟ್ ಕಪಲ್ಗೆ ಏನಾಯಿತು? ಈ ಮದುವೆಯನ್ನು ನೋಡಿ ಸಾಕಷ್ಟು ಜನ ಖುಷಿ ಪಟ್ಟಿದ್ರು. ಆದರೆ ಇವರಿಬ್ಬರು ಈಗ ಯಾಕೆ ದೂರ ಆಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳಿದರು. ಬಟ್ ಚಂದನ್ ಅವತ್ತು ಒಂದಷ್ಟು ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಬಂದು ಹೇಳಿದರು. ಬಟ್ ಈಗ ಇದೇ ವಿಚಾರದ ಬಗ್ಗೆ ಮತ್ತೆ ಪ್ರಶ್ನೆಗಳು ಹೇಳ್ತಿದ್ದಾವೆ, ಮತ್ತೆ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈಗ ಚಂದನ್ ಶೆಟ್ಟಿ 2 ವಿಚಾರಗಳ ಬಗ್ಗೆ ಗಂಭೀರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು, ತಮ್ಮ ದಾಂಪತ್ಯ ಮುರಿದು ಬೀಳೋದಕ್ಕೆ ಕಾರಣವಾದಂಥ ಅಂಶ ಏನು, ಮತ್ತು ಈ ದಾಂಪತ್ಯ ಮುರಿದು ಬೀಳೋದಕ್ಕೆ 3ನೇ ವ್ಯಕ್ತಿ ಒಬ್ಬ ಕಾರಣ. ಆ 3ನೇ ವ್ಯಕ್ತಿ ಯಾರು? ಹಾಗೆಯೇ ಪ್ರಮುಖವಾಗಿ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ 2ನೇ ಮದುವೆಯ ಬಗ್ಗೆ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಚಂದನ್ ಶೆಟ್ಟಿ ಈ ಬಾರಿ ಕೊಟ್ಟಿರುವಂಥ ಉತ್ತರ ಅತ್ಯಂತ ಸ್ಫೋಟಕವಾಗಿದ್ದು, ಈ ಉತ್ತರ ಏನು? ಹಾಗಾದರೆ ಈ ಮುದ್ದಾದ ಜೋಡಿಯ ನಡುವೆ ಹುಳಿ ಹಿಂಡಿದಂತಹ ಆ ಕಿರಾತಕ ಯಾರು? ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ತಿಂಗಳು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಒಂದು ಶಾಕಿಂಗ್ ಸುದ್ದಿಯನ್ನು ಮಾಧ್ಯಮಗಳ ಮುಂದೆ ಕೊಡ್ತಾರೆ. ಅದು ಕೂಡ ಅವರು ಪ್ರಚಾರಕ್ಕೆ ಕೊಡೋದಲ್ಲ, ಅವರು ಫ್ಯಾಮಿಲಿ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಕಣ್ಣಿಗೆ ಬಿದ್ದಂತಹ ಅವರಿಬ್ಬರು ಯಾಕೆ ಇಬ್ಬರು ಕೂಡ ಜೊತೆಗೆ ಹೋಗಿದ್ದಾರೆ, ಡಿವೋರ್ಸ್ ಬಗ್ಗೆ ಏನಾದರೂ ಚಿಂತನೆ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಇದ್ದಾಗ, ಹೌದು, ಅವರಿಬ್ಬರು ಕೂಡ ಡಿವೋರ್ಸ್ ಮಾಡ್ಕೊಳ್ಳೋಕ್ಕೆ ಮುಂದಾಗಿದ್ದಾರೆ. ಡಿವೋರ್ಸ್ ಅಂತಿಮ ಹಂತಕ್ಕೂ ಕೂಡ ಬಂದಿದೆ. ಈಗಾಗಲೇ ಅವರು ಇನ್ನೊಂದು ದಿನದಲ್ಲಿ ಡಿವೋರ್ಸನ್ನು ಪಡೆಯಲಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗುತ್ತೆ ಕಳೆದ ತಿಂಗಳು. ಅದಾದ ಬಳಿಕ ಸಾಕಷ್ಟು ಚರ್ಚೆಗಳು ಕೂಡ ನಡೀತವೆ. 1 ವಾರದ ಬಳಿಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇಬ್ಬರೂ ಕೂಡ ನೇರವಾಗಿ ಬಂದುಬಿಟ್ಟು ಒಟ್ಟಿಗೆ ಬಂದು ಕೂತು ತಾವು ದೂರ ಆಗ್ತಿರೋದ್ರ ಬಗ್ಗೆ ಬಹಿರಂಗವಾಗಿ ಘೋಷಣೆಯನ್ನು ಮಾಡ್ತಾರೆ. ಇದಾದ ಬಳಿಕ ಮತ್ತೆ ಚರ್ಚೆಗಳು ಏನೂ ನಿಲ್ಲಿಲ್ಲ. ಯಾಕೆ, ಏನು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಓಡಾಡ್ತಿದ್ವು. ಕಳೆದ 1 ವಾರದ ಹಿಂದೆನೂ ಕೂಡ ಇದೇ ನಿವೇದಿತಾ ಗೌಡ ಮತ್ತೊಂದು ಮದುವೆ ಬಗ್ಗೆ ಆಲೋಚನೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಸುದ್ದಿಯಾಗಿತ್ತು. ಅಷ್ಟು ಮಾತ್ರವಲ್ಲ, ನಿವೇದಿತಾ ಗೌಡ 2ನೇ ಮದುವೆಯ ಜೊತೆಗೆ ಮತ್ತೊಂದಷ್ಟು ತನ್ನ ಕೆರಿಯರ್ನ ಬದಲಾವಣೆಯ ಬಗ್ಗೆನೂ ಕೂಡ ಚಿಂತನೆಯನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಸುದ್ದಿಗಳು ಹರಿದಾಡಿತ್ತು. ಹೀಗೇ ಬೇರೆ ಬೇರೆ ವಿಚಾರಗಳು ಚರ್ಚೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ಚಂದನ್ ಶೆಟ್ಟಿ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರಿಗೆ ತುಂಬ ಕ್ಲೋಸ್ ಇರುವಂತಹ ಕೆಲವೊಂದಷ್ಟು ಚಾನಲ್ಗಳಿಗೆ ಹೋಗ್ತಿರುವಂಥ ಚಂದನ್ ಶೆಟ್ಟಿ, ಯೂಟ್ಯೂಬ್ ಚಾನಲ್ಗಳಿಗೆ ಹೋಗ್ತಿರುವಂಥ ಚಂದನ್ ಶೆಟ್ಟಿ ಅಲ್ಲಿ ಇಂಟರ್ವ್ಯೂವನ್ನು ಕೊಡ್ತಿದ್ದಾರೆ. ಅಲ್ಲಿ ಈಗ ಒಂದು ಸ್ಫೋಟಕ ಸಂಗತಿಯನ್ನು ಇದೇ ಚಂದನ್ ಶೆಟ್ಟಿ ಬಯಲು ಮಾಡಿದ್ದಾರೆ. ಅದರಲ್ಲೂ ಕೂಡ ಗಂಭೀರವಾದಂಥ ವಿಚಾರಗಳನ್ನೇ ಬಯಲು ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದು ಸ್ಫೋಟಕ ಸಂಗತಿಯನ್ನು ಹೇಳಿತು. ಅದೇನು ಅಂತ ಹೇಳಿದ್ರೆ, 3ನೇ ವ್ಯಕ್ತಿಯಿಂದ ತಮ್ಮ ಸಂಸಾರ ಹಾಳಾಯಿತು, ಹೀಗಾಗಿ ನಾವು ಬೇರೆ ಬೇರೆ ಆದ್ವಿ ಅನ್ನುವಂತಹ ಒಂದು ಶಾಕಿಂಗ್ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅನ್ಯೋನ್ಯವಾಗಿದ್ದಂಥ ಈ ಜೋಡಿ ಬೇರೆ ಆಗಿದ್ದು ಯಾಕೆ? ಅಂತಹ ಯಾವ ಕೃತ್ಯವನ್ನು ಆ 3ನೇ ವ್ಯಕ್ತಿ ಮಾಡ್ದ? ಅಸಲಿಗೆ ಆ 3ನೇ ವ್ಯಕ್ತಿ ಯಾರು? ನೋಡ್ತಾ ಹೋಗೋಣ ಬನ್ನಿ. ಈಗ ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡದೆ ಇಬ್ಬರು ಕೂಡ ಜೊತೆಯಲ್ಲೇ ಬಂದು ವಿಚ್ಛೇದನ ಪಡೆಯೋದ್ರ ಮೂಲಕ ಗೌರವಯುತವಾಗಿಯೇ ಬೇರೆಯಾದವರು ಈ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ. ನಮ್ಮ ನಡುವೆ ಸಾಮರಸ್ಯ ಇರಲಿಲ್ಲ, ನಮ್ಮ ನಡುವೆ ಹೊಂದಾಣಿಕೆ ಬರ್ತಾ ಇರಲಿಲ್ಲ, ನಮ್ಮ ಈ ಸಂಸಾರದ ಬಂಡಿ ಸಾಗ್ತಾ ಇರೋದು ಸರಿಯಾಗಿ ಹೋಗ್ತಾ ಇರಲಿಲ್ಲ, ಹೀಗಾಗಿ ನಾವು ದೂರ ಆಗ್ತಿದ್ದೇವೆ ಅನ್ನೋಂಥ ಮಾತನ್ನು ಅವತ್ತು ಹೇಳಿದರು. ಸಾಮರಸ್ಯ ಇಲ್ಲದೆ ಇರುವಾಗ ಪರಸ್ಪರ ಗೌರವದಿಂದ ಬೇರೆ ಆಗೋದು ಹೇಗೆ ಅನ್ನೋದಕ್ಕೆ ಇವರು ಮಾದರಿಯಾಗಿದ್ದರು. ಈ ಮೂಲಕ ಎಲ್ಲರೂ ಕೂಡ ಹುಬ್ಬೇರಿ ನೋಡುವಂತೆಯೂ ಕೂಡ ಮಾಡಿದರು. ಹೊಂದಾಣಿಕೆ ಕೊರತೆಯಿಂದಾಗಿ ಇಬ್ಬರು ಬೇರೆ ಇರೋದಾಗಿ ಕೂಡ ಇಬ್ಬರು ಸಾಮಾಜಿಕ ಮಾಧ್ಯಮಗಳಲ್ಲಿ ಸ್ಪಷ್ಟಪಡಿಸಿದರು. ಅದಾದ ಬಳಿಕ ಮಾಧ್ಯಮಗಳ ಮುಂದೆ ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡಿದರು. ವಿಚ್ಛೇದನಕ್ಕೆ ಈ ಒಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದರು. ಆದರೆ ಅವತ್ತು ಕೊಟ್ಟಿರುವಂಥ ಕಾರಣವೇ ಬೇರೆ, ಈಗ ಅಸಲಿಗೆ ಇರುವಂಥ ಕಾರಣವೇ ಬೇರೆ ಅನ್ನುವಂಥದ್ದು ಸ್ವತಃ ಚಂದನ್ ಶೆಟ್ಟಿಯೇ ಬಹಿರಂಗಪಡಿಸಿದ್ದಾರೆ. ಅವತ್ತು ಮಗು ಪಡೆಯೋದಕ್ಕೆ ನಿವೇದಿತಾ ಒಪ್ಪದ ಕಾರಣಕ್ಕೋಸ್ಕರ ಚಂದನ್ ಶೆಟ್ಟಿ ವಿಚ್ಛೇದನವನ್ನು ಪಡೆದರು ಅನ್ನುವಂಥ ಕುಸು ಸುದ್ದಿ ಕೇಳಿ ಬಂದಿತ್ತು. ಜೊತೆಗೆ ನಿವೇದಿತಾ ಗೌಡ ಈ ತೆಲುಗು ಇಂಡಸ್ಟ್ರಿ ಕಡೆಗೆ ಹೋಗ್ತಾರೆ. ಹಾಗಾಗಿ ಈಕೆಗೆ ಇಲ್ಲಿ ಸಂಸಾರವನ್ನು ಮುಂದುವರಿಸೋದು ಇಷ್ಟ ಇರಲಿಲ್ಲ ಅನ್ನುವಂತಹ ಒಂದು ವಿಚಾರವೂ ಕೂಡ ಕೇಳಿ ಬಂದಿತ್ತು. ಅಷ್ಟು ಮಾತ್ರ ಅಲ್ಲ, ನಿವೇದಿತಾ ಗೌಡರ ರೀಲ್ಸ್ಗೆ ಕೆಟ್ಟ ಕಮೆಂಟ್ಗಳಿಗೆ ಚಂದನ್ ಬೇಸತ್ತು ಹೋಗಿದ್ರು. ಆಮೇಲೆ ಆಕೆಯ ಬಟ್ಟೆ, ಆಕೆಯ ಜೀವನ ಶೈಲಿ, ಇದ್ರ ಬಗ್ಗೆನೂ ಕೂಡ ಬೇಸತ್ತು ಹೋಗಿದ್ರು ಅನ್ನೋಂಥ ಮಾತನ್ನು ಸಾಕಷ್ಟು ಜನ ಹೇಳ್ತಿದ್ದಾರೆ. ಹೀಗಾಗಿಯೇ ಇಲ್ಲಿ ಚಂದನ್ ಶೆಟ್ಟಿ ನಿವೇದಿತಳಿಂದ ದೂರ ಆದರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿತ್ತು, ಆರೋಪಗಳು ಕೇಳಿ ಬರ್ತಿತ್ತು. ಆದರೆ ಈಗ ಅವೆಲ್ಲವೂ ಕೂಡ ಅಲ್ಲ, ನಿಜವಾದಂಥ ಕಾರಣ ಬೇರೆಯೇ ಇದೆ ಅನ್ನೋದನ್ನು ಚಂದನ್ ಶೆಟ್ಟಿ ಹೇಳಿದ್ದಾರೆ. ಇಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಚಂದನ್ ಶೆಟ್ಟಿ ಹೇಳಿರೋದು ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ಪ್ರೀತಿಸೋದು ಅಥವಾ ಪ್ರೀತಿಸುವಂಥ ದಿನಗಳಲ್ಲಿ ಇರುವಂಥದ್ದಕ್ಕೂ ಮದುವೆ ಆದ ಬಳಿಕ ಇರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅಷ್ಟು ಸುಲಭ ಅಲ್ಲ ಮದುವೆ ಆದ ಬಳಿಕ ಇರುವಂಥದ್ದು. ಆಮೇಲೆ ಬರುವಂಥ ಸಮಸ್ಯೆಗಳೇ ಬೇರೆ.
ಯಾವಾಗ ಮದುವೆ ಆದ ಬಳಿಕ ಬರುವಂಥ ಸಮಸ್ಯೆಗಳೇ ಬೇರೆ, ಭಿನ್ನಾಭಿಪ್ರಾಯಗಳೇ ಬೇರೆ, ಮದುವೆ ಆಗುವುದಕ್ಕಿಂತ ಮುಂಚೆ ಅಥವಾ ಪ್ರೀತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಇರುವಂತಹ ದಿನಗಳೇ ಬೇರೆ. ಈ ಮದುವೆ ಆದ ಬಳಿಕ ಏನಾಗುತ್ತೆ, ಇಬ್ಬರೇ ಜೊತೆಯಲ್ಲಿ ಇರ್ತಾರೆ, ಒಂದು ರೀತಿಯಲ್ಲಿ ಗೂಡಿನಲ್ಲಿ ಇರ್ತಾರೆ. ಆರಂಭದಲ್ಲಿ ಚೆನ್ನಾಗಿರುತ್ತೆ, ನಂತರ ಅದರ ನಿಜವಾದಂತಹ ಒಂದು ಟಾರ್ಚರ್ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಇಂಡೈರೆಕ್ಟ್ಲಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಇಂಡೈರೆಕ್ಟ್ಲಿ ಚಂದನ್ ಅದೇ ಮಾತನ್ನು ಹೇಳ್ತಾ ಹೋಗ್ತಾರೆ. ಒಂದು ರೀತಿಯಲ್ಲಿ ಟಾರ್ಚರ್ ಅದು ಅಂತಲೂ ಕೂಡ ಹೇಳ್ತಾರೆ. ಆಮೇಲೆ ನಿರಂತರವಾದಂತಹ ಈ ಒಟ್ಟಿಗೆ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಸಹಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಭಾರಿ ಕಷ್ಟ ಆಗ್ತದೆ. ಆಮೇಲೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಕೂಡ ಈ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋದ್ರಿಂದ ಇಬ್ಬರು ಕೂಡ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ಅನ್ನೋಂಥ ಮಾತನ್ನು ಚಂದನ್ ಶೆಟ್ಟಿ ಹೇಳ್ತಾರೆ. ಹೀಗಾಗಿ ನಾವು ದೂರ ಆದ್ವಿ ಅನ್ನೋಂಥ ಮಾತನ್ನು ಒಂದು ಕಡೆ ಹೇಳಿದರೆ, ಮತ್ತೊಂದು ಸಂದರ್ಶನದಲ್ಲಿ ಮಾತನಾಡಿರುವಂಥ ಚಂದನ್ ಶೆಟ್ಟಿ, ನನ್ನ ಮತ್ತು ನಿವೇದಿತಾ ನಡುವೆ ಡಿವೋರ್ಸ್ಗೆ ಮೂರನೇ ವ್ಯಕ್ತಿ ಕಾರಣ ಅನ್ನೋದ್ರ ಮೂಲಕ ಸಂಚಲನಕ್ಕೂ ಕೂಡ ಕಾರಣವಾಗಿದ್ದಾರೆ, ಸಂಚಲನವನ್ನು ಸೃಷ್ಟಿಸಿದ್ದಾರೆ. ಹೌದು, ಆದರೆ ಆ ಮೂರನೇ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ಬಾಯಿ ಬಿಡದಂತಹ ಚಂದನ್ ಶೆಟ್ಟಿ ಈ ವೇದಾಂತಿಯಂತೆ ಮಾತನಾಡಿ ಸ್ವಲ್ಪ ತೇಲಿಸಿಬಿಟ್ಟಿದ್ದಾರೆ. ಹೌದು, ಕುಟುಂಬವನ್ನು ಒಡೆಯೋದಕ್ಕೆ ಮೂರನೇ ವ್ಯಕ್ತಿ ಕಾರಣ ಆಗ್ತಾರೆ. ಅವರು ಯಾರು ಅನ್ನೋದು ಕೆಲವೊಮ್ಮೆ ನಮಗೂ ಗೊತ್ತಿರೋದಿಲ್ಲ. ಆ ಮೂರನೇ ವ್ಯಕ್ತಿ ನಮ್ಮೊಳಗೆ ಇರಬಹುದು, ಕೆಲವರಿಗೆ ಎರಡೆರಡು ಮುಖಗಳು ಕೂಡ ಇರಬಹುದು. ಮುಂದೆ ಒಂದು ರೀತಿ, ಹಿಂದೆ ಒಂದು ರೀತಿ. ಅಂಥ ವ್ಯಕ್ತಿಗಳಿಗೆ ಎರಡು ವ್ಯಕ್ತಿತ್ವ ಇರ್ತದೆ ಅಂಥೇಳಿ ಚಂದನ್ ಶೆಟ್ಟಿ ಹೇಳ್ತಾರೆ. ಅವರ ಗೂಢಾರ್ಥದ ಮಾತು ಕೇಳಿ ಅಭಿಮಾನಿಗಳು ಈಗ ತಲೆಗೆ ಹುಳವನ್ನು ಬಿಟ್ಕೊಂಡಿದ್ದಾರೆ. ಅಲ್ಲಿಗೆ ಚಂದನ್ ಶೆಟ್ಟಿ ಹೇಳೋ ಪ್ರಕಾರ, ಚಂದನ್ ಶೆಟ್ಟಿಗೆ ತುಂಬ ಆತ್ಮೀಯರಾಗಿದ್ದುಕೊಂಡೆ ಅಥವಾ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ನಡುವೆ ಒಂದೊಳ್ಳೆ ಸಂಬಂಧವನ್ನು ಹೊಂದಿದ್ದು, ಅವರ ಇಬ್ಬರ ಜೊತೆನೂ ಕೂಡ ಚೆನ್ನಾಗಿದ್ದೆ ಈ ರೀತಿಯಾದಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಚಂದನ್ ಶೆಟ್ಟಿಯ ಮಾತಿನ ಗೂಢಾರ್ಥದ ಅರ್ಥ ಅಂತಲೇ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಚಂದನ್ ಶೆಟ್ಟಿ ಅದನ್ನೇ ಇಂಡೈರೆಕ್ಟ್ಲಿ ಹೇಳ್ತಾರೆ. ಇಬ್ಬರ ಜೊತೆನೂ ಕೂಡ ಚೆನ್ನಾಗಿದ್ದರು, ಚೆನ್ನಾಗಿ ಮಾತನಾಡ್ತಿದ್ರು, ಆದರೆ ಈ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ, ಸಡನ್ನಾಗಿ ಈ ರೀತಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಚಂದನ್ ಶೆಟ್ಟಿ ಹೇಳ್ತಿರೋಂಥ ಮಾತು. ಅಂದರೆ ಎರಡೂ ರೀತಿಯಾದಂಥ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಜೊತೆಗೆ ಚೆನ್ನಾಗಿದ್ದರು, ಅಟ್ ದಿ ಸೇಮ್ ಟೈಮ್ ನಮ್ಮ ಸಂಸಾರವನ್ನು ಒಡೆಯುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ರು ಅಂತೇಳಿ. ಇನ್ನು ನಿವೇದಿತಾ ಗೌಡರಿಂದ ವಿಚ್ಛೇದನ ಪಡೆದ ಬಳಿಕ ಮುಂದೇನು, ಎರಡನೇ ಮದುವೆ ಬಗ್ಗೆ ಆಲೋಚನೆ ಮಾಡಿದ್ದಾರೆ ಅನ್ನೋಂಥ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿರುವಂಥ ಚಂದನ್ ಶೆಟ್ಟಿ, ಈಗಿನ್ನೂ ಇದರಿಂದ ಹೊರಗಡೆ ಬಂದಿದ್ದೇನೆ, ಎರಡನೇ ಮದುವೆ ಬಗ್ಗೆ ಸದ್ಯ ಆಲೋಚನೆ ಮಾಡಿಲ್ಲ, ಮನಸ್ಸು ಇನ್ನೂ ಕೂಡ ತಿಳಿಯಾಗಬೇಕಾಗಿದೆ, ಅದಕ್ಕೆ ಇನ್ನೂ ಕೂಡ ಸಮಯ ಬೇಕಾಗ್ತದೆ. ಯಾರನ್ನು ನಂಬೋದು, ಯಾರನ್ನು ನಂಬಾರ್ದು ಅನ್ನೋಂಥ ಗೊಂದಲ ಇದೆ. 19ರಂದು ಸಿನಿಮಾ ಬಿಡುಗಡೆ ಆಗಲಿದ್ದು, ಅದಾದ ಬಳಿಕ ಸಿನಿಮಾ ಅಥವಾ ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಯಲಿ ಅನ್ನೋದನ್ನು ತೀರ್ಮಾನಿಸ್ತೇನೆ. ನಿವೇದಿತಾ ಗೌಡ ಎರಡನೇ ಮದುವೆ ಆದರೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಹೊಂಟದ್ದು ಚಂದನ್ ಶೆಟ್ಟಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಅದು ಅವರ ವೈಯಕ್ತಿಕ ವಿಚಾರ ಅಂತ ಹೇಳಿಬಿಟ್ಟು ಕೈ ತೊಳ್ಕೊಂಡು ಬಿಡ್ತಾರೆ. ಅಲ್ಲಿಗೆ ಚಂದನ್ ಶೆಟ್ಟಿ ಕಂಪ್ಲೀಟಾಗಿ ನಿವೇದಿತಾ ವಿಚಾರದಲ್ಲಿ ಕಮೆಂಟ್ ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ. ಆಮೇಲೆ ಚಂದನ್ ಶೆಟ್ಟಿ ಮಾನಸಿಕವಾಗಿ ಕಂಪ್ಲೀಟಾಗಿ ಈ ನಿವೇದಿತಾಳನ್ನು ಮರೆಯುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಬಟ್ ಅದು ಅಷ್ಟು ಸುಲಭ ಅಲ್ಲ, ಬಟ್ ಪ್ರಯತ್ನವನ್ನಂತೂ ಮಾಡ್ತಿದ್ದಾರೆ ಅನ್ನೋದು ಒಳ್ಳೆಯ ವಿಚಾರ. ಬಟ್ ಏನೇ ಇದ್ರೂ ಕೂಡ ಒಂದು ಗೌರವಯುತವಾದಂತಹ ಮಾತುಗಳನ್ನು ಆಡೋದ್ರ ಮೂಲಕ ಎಲ್ಲೂ ಕೂಡ ನಿವೇದಿತಾ ಗೌಡ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಲ್ಲ, ಎಲ್ಲೂ ಕೂಡ ಕೆಟ್ಟದಾಗಿ ಬಿಹೇವಿಯರ್ ಮಾಡಲಿಲ್ಲ. ಒಂದು ರೀತಿಯಲ್ಲಿ ಗೌರವಯುತವಾಗಿ ನಿವೇದಿತಾ ಗೌಡ ಮದುವೆ ಆದರೆ ಆಗಲಿ ಬಿಡಿ, ಅದು ಅವರ ವೈಯಕ್ತಿಕ ವಿಚಾರ ಅಂತಲೇ ಹೇಳೋದ್ರ ಮೂಲಕ, ಅಂದರೆ ಎಲ್ಲೂ ಕೂಡ ಆ ವಿಚಾರವನ್ನು ಡಿಸ್ಕಸ್ ಮಾಡಬಾರ್ದು ಅನ್ನೋಂತಹ ಒಂದು ಸೂಕ್ಷ್ಮ ಸಂದೇಶವನ್ನು ರವಾನಿಸ್ತಾರೆ. ಬಟ್ ಇಲ್ಲಿ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ನಿವೇದಿತಾ ಗೌಡ ಎರಡನೇ ಮದುವೆ ಮತ್ತು ಈ ಎಲ್ಲ ಗೊಂದಲಗಳಿಗೆ ಕಾರಣವಾದಂತಹ ಮೂರನೇ ವ್ಯಕ್ತಿ ಯಾರು ಅನ್ನೋಂಥದ್ದು, ಅದಕ್ಕೆ ಉತ್ತರವನ್ನು ಹುಡುಕುವಂಥ ಕೆಲಸ ಆಗಬೇಕಾಗಿದೆ. ಯಾರಿಂದ? ಸ್ವತಃ ನಿವೇದಿತಾ ಮತ್ತು ಚಂದನ್ ಶೆಟ್ಟಿಯಿಂದ. ಅದಾಯಿತು ಅಂತ ಹೇಳಿದ್ರೆ ಆ ನಂತರಕ್ಕೆ, ಅಂದರೆ ಮುಂದೆ ಯಾರ ಜೊತೆಗೆ ಹೇಗಿರಬೇಕು ಅನ್ನೋದು ಬಹುಶಃ ಒಂದು ಅರಿವಿಗೆ ಬರುತ್ತೆ. ಹಾಗೆಯೇ ಎಲ್ಲರೂ ಕೂಡ, ನಾವು ನೀವು ಪ್ರತಿಯೊಬ್ಬರು ಕೂಡ ಇದನ್ನು ಒಂದು ಮೌಲ್ಯಯುತವಾಗಿ ಅಥವಾ ಜೀವನ ಪಾಠವಾಗಿ ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಮೂರನೇ ವ್ಯಕ್ತಿಗಳಿಂದನೇ ಇಂತಹ ಕೆಲಸಗಳಾಗುವಂಥದ್ದು. ಒಂದು ಸಂಬಂಧ ಕೆಡೋದೇ ಮೂರನೇ ವ್ಯಕ್ತಿಗಳಿಂದ. ಅತೃಪ್ತ ಆತ್ಮಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿತ್ತು, ಅಗತ್ಯ ಅಂತಲೇ ಹೇಳ್ತಾ, ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.